ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಡೇ ಫುಲ್ ಆಗಿ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಇವಾಗ ಏನಪ್ಪ ಅಂದರೆ ಕಾರ್ ತಗೊಂಡು ಸೀದಾ ಆದಿಚುಂಚನಗಿರಿ ಕಲೆಮಂದ್ರ ಬಂದೆ. ಇವತ್ತೊಂದು ಮದುವೆ ಇತ್ತು ನಮ್ಮ ರಿಲೇಷನ್ದು. ಮದುವೆ ಮುಗಿಸಿ ನಾನು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋದೆ. ಅಲ್ಲಿಂದ ಸೀದಾ ಆಟೋ ಮಾಡ್ಕೊಂಡು ನಾನು ದಿನೇಶ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ಟಿಕೆಟ್ ತಗೊಂಡು ಸೀದಾ ಬೆಂಗಳೂರಿಗೆ ಬಂದ್ವಿ. ಇಲ್ಲಿಗೆ ಬಂದಿದ್ದು ಉದ್ದೇಶ ಏನಂತ ಹೇಳಿದ್ರೆ, ನನಗೆ ಭಾಳ ಡ್ರೀಮ್ಸ್ಗಳಿದ್ದಾವೆ. ಅದೇ ರೀತಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ನಾನು ಇಲ್ಲಿ ಒಂದು ದಿನ ಇರ್ತೀನೋ ಅಥವಾ ಒಂದು ವರ್ಷ ಇರ್ತೀನೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಡ್ರೀಮ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಮತ್ತೆ ಇಲ್ಲಿ ಟಿಕೆಟ್ ತಗೊಂಡು ಮೆಟ್ರೋದಲ್ಲಿ ಬಂದು ಸೀದಾ ಜಯನಗರ ಬಂದ್ವಿ. ನಾವು ಇಲ್ಲಿಗೆ ಬಂದಿದ್ದು 6 ಗಂಟೆಗೆ, ನಮಗೆ ಇಂಟರ್ವ್ಯೂ ಇರೋದು 10 ಗಂಟೆಗೆ. ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಒಂದು ಸ್ಟೇಡಿಯಂ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಸೀದಾ ಇಂಟರ್ವ್ಯೂ ಮುಗಿಸ್ಕೊಂಡು ಮೆಟ್ರೋ ಹೊರಟ್ವಿ. ಇದೆಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗಿತ್ತು. ಅಷ್ಟರಲ್ಲಿ ನಮ್ಮ ರುದ್ರೇಶ ಫೋನ್ ಮಾಡಿ ನಮ್ಮ ರೂಮಿಗೆ ಬರ್ರಿ ಅಂತ ಹೇಳ್ದ. ಆಮೇಲೆ ನಾನು ಅವನು ತರಕಾರಿ ತರೋಣ ಅಂತ ಹೊರಟ್ವಿ. ಆಮೇಲೆ ತರಕಾರಿನೆಲ್ಲ ತಗೊಂಡು ಸೀದಾ ರೂಮ್ ಕಡೆ ಹೊರಟ್ವಿ. ಇವ್ರು ಯಾರು ಬೇರೆಯವರಲ್ಲ, ನಮ್ಮೂರವರೇ, ಅಣ್ಣರು. ಇವರೆಲ್ಲ ಸುಮಾರು ವರ್ಷ ಆಯಿತು ಬಂದು. ನಾನು ಮಲಗಿದ್ದೆ ಅಷ್ಟರಲ್ಲಿ ಇವರು ಅಡುಗೆ ಮಾಡಿದ್ರು. ಇವನು ರುದ್ರೇಶ ಭಾಳ ವರ್ಷ ಏನಾಗಿಲ್ಲ ಇವನೇನು ಬಂದು. ನಾನು ಇವನು ಒಂದೇ ಬ್ಯಾಚು. ನನ್ನ ಫ್ರೆಂಡ್ ಕೂಡ ಅಡುಗೆ ಮಾತ್ರ ಭಾಳ ಚೆನ್ನಾಗಿದೆ ಅಂತ ಹೇಳ್ದ. ಎಷ್ಟೇ ಆಗಲಿ ಬಟ್ರ್ ಮಾಡಿರೋದು. ಊಟ ಮಾಡಿ ಮಲ್ಕೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ದಿನಚರಿ.